ಈ ವಿಡಿಯೋವನ್ನು ನೋಡುತ್ತಿರುವ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಮಾಡುತ್ತಾ, ಇವತ್ತು ನಾನು ಈ ವಿಡಿಯೋದಲ್ಲಿ ಪ್ರಥಮವಾಗಿ ಫಸ್ಟ್ ಲೇಯರ್ ಅನ್ನು ಮಾಡೋದನ್ನು ಹೇಗೆ ಸುಲಭವಾಗಿ ಮತ್ತು ಕೆಲವೊಂದು ಟ್ರಿಕ್ಸ್ ಯೂಸ್ ಮಾಡಿಕೊಂಡು ಈ ಫಸ್ಟ್ ಲೇಯರ್ ನ ಹೇಗೆ ಕ್ಲಿಯರ್ ಮಾಡುದಂತ ಈ ವಿಡಿಯೋದಲ್ಲಿ ತಿಳಿಯೋಣ. ಮೊದಲು ಇದನ್ನ ನಾವ್ ಏನ್ ಮಾಡ್ಬೇಕಂದ್ರೆ ಪ್ಲಸ್ ಕ್ರಿಯೇಟ್ ಮಾಡ್ಬೇಕು, ಆಮೇಲೆ ಇಲ್ಲಿರುವಂತ ಉಳಿದ ಎಡ್ಜ್ ಗಳನ್ನು ಕ್ರಿಯೇಟ್ ಮಾಡುವಂತ. ನೀವು ನನ್ನ ಮುಂದಿನ ಇದರ ಮೊದಲೊಂದು ವಿಡಿಯೋ ಹಾಕಿದ್ದೇನೆ, ಅದರಲ್ಲಿ ಇದರ ಬೇಸಿಕ್ ನೊಟೇಶನ್ ಅದು ಇದು ಎಲ್ಲ ಕಲ್ತಿದ್ದೀರಾ. ಅಂದ್ರೆ ಗೊತ್ತಿಲ್ಲ ಅಂದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೀನಿ, ಆ ವಿಡಿಯೋವನ್ನು ಮತ್ತೆ ಅಲ್ಲಿ ನೀವು ನೋಡಬಹುದು. ಇವಾಗ ನಾನು ಬೇಸಿಕ್ ಯಾವ್ದು ಕೂಡ ಇದರಲ್ಲಿ ಹೇಳುದಿಲ್ಲ, ಜಸ್ಟ್ ಪ್ಲಸ್ ಹೆಂಗ್ ಮಾಡುದು, ಫಸ್ಟ್ ಲೇಯರ್ ನ ಹೇಗೆ ಮಾಡುವಂತ ಈ ವಿಡಿಯೋದಲ್ಲಿ ನೀವು ನೋಡ್ತೀರಾ. ಓಕೆ, ಇವಾಗ ನಾನು ಟಾಪ್ ಲೇಯರ್ ನ ವೈಟ್ ಅನ್ನು ತಗೊಂಡು ಟಾಪ್ ಲೇಯರ್ ಫಸ್ಟ್ ಲೇಯರ್ ನ ನಾನು ಕಂಪ್ಲೀಟ್ ಮಾಡ್ತೀನಿ. ಇವಾಗ ಇಲ್ಲಿ ವೈಟ್, ಇಲ್ಲಿ ವೈಟ್, ಇಲ್ಲಿ ವೈಟ್, ಇಲ್ಲಿ ವೈಟ್ ಬರುವ ಹಾಗೆ ನಾವು ಫಸ್ಟ್ ಲೇಯರ್ ನ ಮಾಡುವ ಮೊದಲು ಪ್ಲಸ್ ಮಾಡುವ ಹಾಗೆ ಮಾಡ್ಬೇಕು ನಾವು. ಆಮೇಲೆ ಪ್ಲಸ್ ಬಂದ ಹಾಗೆ ಇಲ್ಲಿ ಯಾವ್ದು ಆರೆಂಜ್ ಇದ್ರೆ ಇಲ್ಲಿನೂ ಆರೆಂಜ್, ಇಲ್ಲಿ ಆರೆಂಜ್, ಇಲ್ಲಿ ವೈಟ್, ಆ ತರ. ಈ ಸೆಂಟರ್ ಕಲರ್ ಇದೆ ಅಲ್ಲ, ಈ ಸೆಂಟರ್ ಕಲರ್ ಇದು ಗ್ರೇ, ಇದು ಆರೆಂಜ್, ಇಲ್ಲಿ ಆರೆಂಜ್ ಇದೆ, ಇದು ಗ್ರೇ ಇದೆ, ಇಲ್ಲಿ ರೆಡ್ ಇದೆ, ಇಲ್ಲಿ ಬ್ಲೂ ಇದೆ. ಈ ತರ ಈ ಬ್ಲೂ ಇದ್ರೆ ಇಲ್ಲಿ ಬ್ಲೂ ಬರ್ಬೇಕು, ಇಲ್ಲಿ ವೈಟ್ ಬರ್ಬೇಕು, ಆ ತರ ನಾವಿಲ್ಲಿ ಮಾಡ್ಕೋಬೇಕು. ಓಕೆ, ಇವಾಗ ಸ್ಟಾರ್ಟ್ ಮಾಡೋಣ. ಇದು ರೆಡ್ ಆದ್ರೆ ಇದು ಇಲ್ಲಿ ರೆಡ್ ಬರ್ಬೇಕು, ಇಲ್ಲಿ ವೈಟ್ ಬರ್ಬೇಕು. ಕರೆಕ್ಟ್ ಅಲ್ಲಿ ಈಗ ನಾವೇನ್ ಮಾಡಕ್ ಹೊರಟಿದ್ದೀವಿ, ವೈಟ್ ಮಾರ್ಕ್ ನ ಪ್ಲಸ್ ಮಾಡೋಕೆ ಹೊರಟಿದ್ದೀವಿ. ವೈಟ್ ಅಂದ್ರೆ ಇಲ್ಲಿ ವೈಟ್ ಬರ್ಬೇಕು, ಇಲ್ಲಿ ವೈಟ್ ಬರ್ಬೇಕಾದ್ರೆ ಇಲ್ಲಿ ಯಾವ ಕಲರ್ ಇದೆ ಸೆಂಟರ್ ಅಲ್ಲಿ, ಗ್ರೇ ಕಲರ್, ರೆಡ್ ಕಲರ್ ಇದೆ. ಇಲ್ಲಿ ರೆಡ್ ಬರ್ಬೇಕು, ಇಲ್ಲಿ ವೈಟ್ ಬರ್ಬೇಕು, ರೆಡ್ ಮತ್ತು ವೈಟ್. ಹಾಗಾದ್ರೆ ಎಲ್ಲಿದೆ ರೆಡ್ ಮತ್ತು ವೈಟ್ ಕಲರ್, ಎಲ್ಲಿದೆ ಅಂತ ಹುಡುಕಿ ನೋಡಿ. ಇಲ್ಲಿದೆ ರೆಡ್, ಇಲ್ಲಿದೆ ವೈಟ್, ಇಲ್ಲಿದೆ. ಹಾಗಾದ್ರೆ ಇದು ಎಲ್ಲಿ ಬರ್ಬೇಕು, ಈ ಕಲರ್ ಇಲ್ಲಿರುವಂತದ್ದು ಇಲ್ಲಿ ಬಂದು ಕೂರ್ಬೇಕು. ಅದಕ್ಕೆ ನಾನು ಇದನ್ನ ಇಲ್ಲಿ ತರ್ಬೇಕಲ್ಲ, ಅದಕ್ಕೆ ಜಸ್ಟ್ ಇದನ್ನ ರೊಟೇಟ್ ಮಾಡ್ತಾ ಇದ್ದೀನಿ. ಈ ತರ ರೊಟೇಟ್ ಮಾಡಿದೆ, ಬಂದಿಲ್ಲ, ಮತ್ತೆ ಈ ತರ ರೊಟೇಟ್ ಮಾಡಿದೆ, ಕರೆಕ್ಟಾ? ಈ ತರ ರೊಟೇಟ್ ಮಾಡಿದೆ, ಇಲ್ಲಿಗೆ ತಂದೆ. ನೀವು ಗಮನಿಸಬಹುದು, ಇದು ರೆಡ್, ಇಲ್ಲಿ ರೆಡ್ ಇದೆ, ಇಲ್ಲಿ ವೈಟ್ ಇದೆ, ಇಲ್ಲಿ ವೈಟ್ ಇದೆ. ನನ್ಗೆ ಇಲ್ಲಿ ವೈಟ್ ಮತ್ತು ಇಲ್ಲಿ ರೆಡ್ ಬರ್ಬೇಕು, ಕರೆಕ್ಟ್ ಅಲ್ಲ? ಇವಾಗ ಇದೇ ಪೀಸು ರೆಡ್ ಇಲ್ಲಿ ಬರ್ಬೇಕು, ವೈಟ್ ಇಲ್ಲಿ ಬರ್ಬೇಕು. ಅರ್ಥ ಆಯ್ತಲ್ಲ? ಇಂಥದ್ದು ಬಹಳ ಸಮಯ ನಮ್ಗೆ ಈ ತರ ಆಗುತ್ತೆ. ಈ ಮ್ಯಾಟ್ರಿಕ್ಸ್ ಕ್ಯೂಬ್ ಅನ್ನ ಸಾಲ್ವ್ ಮಾಡ್ಲಿಕ್ಕೆ ಹೋದಾಗ ಈ ತರದ ಸಂಗತಿಗಳು ನಮ್ಗೆ ಪದೇ ಪದೇ ಬರುತ್ತೆ. ಅದಕ್ಕೆ ಏನು ತಲೆ ಕೆಡಿಸ್ಕೋಬೇಕಾಗಿಲ್ಲ, ಈಸಿ ಆಗಿ ನಾನು ಹೇಳ್ತೀನಿ ನೋಡಿ. ಫಸ್ಟ್ ಇದರ ಪೊಸಿಷನ್ ಚೇಂಜ್ ಮಾಡಬೇಕು, ಕೆಳಗಡೆ ರೊಟೇಟ್ ಮಾಡಿ, ಒಂದ ಈ ಕಡೆ ತಿರುಗಿಸಿ, ಏನ್ ಪ್ರಾಬ್ಲಮ್ ಆಗಲ್ಲ. ಒಂದ ಹಿಂಗಿರುತ್ತಲ್ಲ, ಈ ಕಡೆ ತಿರುಗಿಸಿದಾಗ ತಿರುಗಿಸಿ ಹಾಗೆ ಇಟ್ಟು ಬಿಡಿ. ಹಾಗೆ ಇಟ್ಟು ನಾವು ಮೊದಲು ಅಲ್ಲಿಂದ ಇದನ್ನ ಎಲ್ಲಿಂದ ತಕೊಂಡ್ಬಂದಿದ್ವಿ, ಮೇಲಿಂದ ತಕೊಂಡ್ಬಂದಿದ್ವಿ, ಕರೆಕ್ಟಾ? ಹಾಗೆ ಇದನ್ನ ಅಲ್ಲೇ ತಂದಿಟ್ಟು ಮೇಲೇನೆ ತಂದಿಡ್ಬೇಕು. ಪೊಸಿಷನ್ ಚೇಂಜ್ ಮಾಡಿಲ್ಲ ಇವಾಗ. ಆವಾಗ ಮೇಲೆ ಇತ್ತಲ್ಲ, ಮೇಲೆ ತಂದಿಟ್ಟು. ಇವಾಗ ಈ ರೆಡ್, ನಾನು ಅವಾಗ ರೆಡ್ ಅನ್ನ ಚೇಂಜ್ ಮಾಡಿದ್ನಲ್ಲ, ರೆಡ್ ಅದು ಎಲ್ಲಿ ಹೋಗಿದೆ, ಇಲ್ಲಿ ಹೋಗಿದೆ, ಕರೆಕ್ಟ್? ಅದನ್ನ ತಕೊಂಡ್ಬರೋಣ. ರೆಡ್ ಮತ್ತು ವೈಟ್ ಇಲ್ಲಿದೆ, ಕರೆಕ್ಟಾ? ರೆಡ್ ಮತ್ತು ವೈಟ್ ಇಲ್ಲಿತ್ತು, ಅದನ್ನ ತಗೊಂಬಂದು ಇವಾಗ ತಿರುಗಿಸಿದೆ. ಇವಾಗ ರೆಡ್ ಇಲ್ಲಿ ಬಂತು, ವೈಟ್ ಇಲ್ಲಿ ಬಂತು, ಕರೆಕ್ಟ್ ಅಲ್ಲ? ಇವಾಗ ಇಲ್ಲಿಗೆ ಕರೆಕ್ಟ್ ಆಯ್ತು, ಪೊಸಿಷನ್ ಮೇಲೆ ಕರೆಕ್ಟ್ ಆಗಿ ಕೂರಿತು. ಈಗ ನೆಕ್ಸ್ಟ್ ಇಲ್ಲಿಗೆ ಹೋಗೋಣ. ನೆಕ್ಸ್ಟ್ ಇಲ್ಲಿ ಒಂದು ವೈಟ್ ಮಾಡೋಕೆ ಹೋಗೋಣ. ಇಲ್ಲಿ ವೈಟ್ ಮಾಡ್ಬೇಕಾದ್ರೆ ಮೊದಲು ಆಲೋಚನೆ ಮಾಡ್ಬೇಕು, ಇಲ್ಲಿ ವೈಟ್ ಬರ್ಬೇಕು, ಇಲ್ಲಿ ವೈಟ್ ಬರ್ಬೇಕು, ಮೇಲೆ ಇದೆ ಅಲ್ಲ, ಮೇಲೆ ಲೇಯರ್ ಅಲ್ಲಿ ಇಲ್ಲಿ ವೈಟ್ ಬರ್ಬೇಕು. ಇಲ್ಲಿ ಯಾವ ಕಲರ್ ಬರ್ಬೇಕು, ಇಲ್ಲಿ ಯಾವ ಕಲರ್ ಬರ್ಬೇಕಂದ್ರೆ ಇಲ್ಲಿ ಬ್ಲೂ ಇದೆ, ಇಲ್ಲಿ ಸೆಂಟರ್ ಕಲರ್ ಯಾವುದು ಬ್ಲೂ ಇದೆ ಅಲ್ಲ, ಹಾಗಾದ್ರೆ ಇಲ್ಲಿ ಬ್ಲೂ ಬರ್ಬೇಕು, ಇಲ್ಲಿ ವೈಟ್ ಬರ್ಬೇಕು. ಬ್ಲೂ ಮತ್ತು ವೈಟ್, ಬ್ಲೂ ಮತ್ತು ವೈಟ್ ಎಲ್ಲಿದೆ ಅಂತ ನೋಡ್ಬೇಕು. ಬ್ಲೂ ಮತ್ತು ವೈಟ್ ಇಲ್ಲಿದೆ ನೋಡಿ, ಈ ಪಾಯಿಂಟ್ ಅಲ್ಲಿ ಇದೆ, ಈ ಲೇಯರ್ ಅಲ್ಲಿ ಇದೆ. ಇದನ್ನ ಮೆಲ್ಲನೆ ತಿರುಗಿಸೋಣ, ಇಲ್ಲಿ ಬರ್ಬೇಕಲ್ಲ. ಓಕೆ, ಇದು ಆರಾಮಾಗಿ ನಮ್ಗೆ ಈಸಿಯಾಗಿ ಸಿಕ್ಕಿತ್ತು. ಅದನ್ನ ಅಲ್ಲಿ ಹೋಗಿ ಇಷ್ಟು ರೊಟೇಟ್ ಮಾಡಿದೆ, ಮತ್ತೆ ರೊಟೇಟ್ ಮಾಡಿದೆ, ಇಲ್ಲಿ ಬಂದು ಕೂರಿತು. ವೈಟ್ ಇಲ್ಲಿ ಬಂತು, ಬ್ಲೂ ಇಲ್ಲಿ ಬಂತು, ಕರೆಕ್ಟ್ ಅಲ್ಲ? ಬ್ಲೂ ವೈಟ್ ಕರೆಕ್ಟ್ ಆಯ್ತು. ವೈಟ್ಗೆ ವೈಟ್ ಇದೆ, ಬ್ಲೂಗೆ ಬ್ಲೂ ಇದೆ, ಇದು ಕರೆಕ್ಟ್ ಆಯ್ತು. ಅರ್ಥ ಆಯ್ತಾ?
ಇವಾಗ ನೆಕ್ಸ್ಟ್ ನೋಡಿ ಇನ್ನೊಂದು ಮಾಡುವ ನಿಮ್ಗೆ ಅರ್ಥ ಆಗುತ್ತೆ. ಇಲ್ಲಿ ಆರೆಂಜ್ ಇದೆ, ಇಲ್ಲಿ ಈಗ ನಾನು ಪ್ಲಸ್ ಮಾರ್ಕ್ ಮಾಡೋಕೆ ಹೋಗ್ತಾ ಇದೀನಲ್ಲ, ಇಲ್ಲಿ ಪ್ಲಸ್ ಇಲ್ಲಿ ಏನ್ ಬೇಕು ನನಗೆ, ಈಗ ವೈಟ್ ಬೇಕು. ವೈಟ್ ಬೇಕಾದ್ರೆ ಇಲ್ಲಿ ವೈಟ್ ಬೇಕಾದ್ರೆ ಇಲ್ಲಿ ಏನ್ ಬೇಕು, ಈ ಕಲರ್ ಏನ್ ಬೇಕು, ಇದು ಯಾವ ಕಲರ್, ಆರೆಂಜ್. ಇಲ್ಲಿ ಹಾಗಾದ್ರೆ ಆರೆಂಜ್ ಬೇಕು, ಕರೆಕ್ಟಾ. ಇಲ್ಲಿ ಆರೆಂಜ್ ಕಲರ್ ಬೇಕು, ಇಲ್ಲಿ ವೈಟ್ ಬೇಕು. ವೈಟ್ ಮತ್ತು ಆರೆಂಜ್ ಕಲರ್ ನ ಪೀಸ್ ಎಲ್ಲಿದೆ ಅಂತ ನೋಡ್ಬೇಕು. ವೈಟ್ ಮತ್ತು ಆರೆಂಜ್ ಕಲರ್ ನ ಪೀಸ್ ಎಲ್ಲಿದೆ, ಎಲ್ಲಿ ಇರಬಹುದು, ಅದು ಅಲ್ಲೇ ಇದೆ ಇಲ್ಲೇ ಇದೆ ಅಂತ ನಾವು ಇದು ಮಾಡೋಕ್ಕಾಗಲ್ಲ. ವೈಟ್ ಮತ್ತು ಆರೆಂಜ್ ಪೀಸ್ ಎಲ್ಲಿದೆ ಅಂದ್ರೆ, ಓ ಇಲ್ಲಿ ಇದೆ, ಓ ಇಲ್ಲಿದೆ. ಅದನ್ನ ಎಲ್ಲಿ, ಇಲ್ಲಿ ಇರುವ ನೋಡಿ, ವೈಟ್ ಮತ್ತು ಆರೆಂಜ್ ಇಲ್ಲಿದೆ. ವೈಟ್ ಇಲ್ಲಿದೆ, ಆರೆಂಜ್ ಇಲ್ಲಿದೆ. ಈ ವೈಟ್ ಆರೆಂಜ್ ಪೀಸ್ ಎಲ್ಲಿ ಬರ್ಬೇಕು ನನಗೆ, ಓ ಇಲ್ಲಿ ಬರ್ಬೇಕು, ಇಲ್ಲಿ ಬರ್ಬೇಕಲ್ಲ, ಕರೆಕ್ಟ್ ಅಲ್ಲ. ಇದು ಮಿಡ್ ಅಲ್ಲಿ ಇದೆ. ಮಿಡ್ಲಲ್ಲಿ ಇರುವುದನ್ನು ಕೆಲವೊಮ್ಮೆ ಮಿಡ್ಲಲ್ಲಿ ಬರುತ್ತೆ. ಇವಾಗ ನನಗೆ ಇಲ್ಲಿ ಹೋಗ್ಬೇಕಾದ್ರೆ ನಾನು ಹಿಂಗೆ ಚೇಂಜ್ ಮಾಡಿದ್ರೆ, ಇಲ್ಲಿ ನಾನು ಮೊದಲಾಗಿ ಮಾಡಿಟ್ಟಿದ್ದೀನಿ ಯಾವುದು ವೈಟ್ ಮತ್ತು ಬ್ಲೂ, ಅದಕ್ಕೆ ಪ್ರಾಬ್ಲಮ್ ಆಗುತ್ತೆ, ಮಾಡಿದ್ದು ವೇಸ್ಟ್ ಆಗ್ಬಾರ್ದಲ್ಲ. ಹಾಗಾಗಿ ಅಥವಾ ಹಿಂಗ್ ತಗೊಂಡ್ಬಂದಾಗ ನಾನು ಈ ರೆಡ್ ಹಾಲಾಗುತ್ತೆ, ಅದಕ್ಕೆ ಜಸ್ಟ್ ಹಿಂಗ್ ರೊಟೇಟ್ ಮಾಡ್ತೇನೆ, ಅದರ ಪೊಸಿಷನ್ ಅನ್ನು ಚೇಂಜ್ ಮಾಡಿದೆ. ಈ ರೆಡ್ ಏನು ಅಲ್ಲಾಡಿಸಬಾರ್ದಲ್ಲ, ರೆಡ್ ನಾನು ಕೆಡಿಸ್ಕೋಬಾರ್ದು, ಅದಕ್ಕೋಸ್ಕರ ಮತ್ತೆ ಎಲ್ಲಿ ತಂದಿಟ್ಟಿದ್ನ ಅಲ್ಲಿ ಇಟ್ಟೆ ನಾನು. ಅರ್ಥ ಆಯ್ತಾ. ಇವಾಗ ಇದು ವೈಟ್ ಆರೆಂಜ್ ಇಲ್ಲಿ ಬಂತು, ಇದನ್ನ ಇಲ್ಲಿ ಕೊಂಡೋಗಿ ಹಾಕ್ಬೇಕು, ನಾನು ಇಲ್ಲಿಗೆ ಹಾಕ್ಬೇಕು. ಹಾಗಾಗಿ ಜಸ್ಟ್ ಬಾಟಮ್ ಅಲ್ಲಿ ಇದೆ ಅಲ್ಲ, ಬಾಟಮ್ ಅನ್ನ ಅದರ ಸರ್ತಾಗೆ ತಗೊಂಬಂದೆ. ಯಾವುದು ಇಲ್ಲಿ ಬರ್ಬೇಕಲ್ಲ, ಆರೆಂಜ್ ಮತ್ತು ವೈಟ್ ಇಲ್ಲಿಗೆ. ಇವಾಗ ನೋಡಿ ಇಲ್ಲಿ ತಗೊಂಬಂದಲ್ಲ, ಇಲ್ಲಿ ತಗೊಂಬಂದು ನಾನು ಇವಾಗ ರೊಟೇಟ್ ಮಾಡಿದೆ. ಇಲ್ಲಿ ವೈಟ್ ಬಂತು, ಇಲ್ಲಿ ಆರೆಂಜ್ ಬಂತು, ಆರೆಂಜ್ಗೆ ಇಲ್ಲಿ ಆರೆಂಜ್ ಬರಬೇಕು, ಕರೆಕ್ಟ್ ಅಲ್ಲ. ಇಲ್ಲಿ ವೈಟ್ ಬಂತು, ಎಲ್ಲೋ ಇದ್ದ ಪೀಸ್ ಅನ್ನ ನಾನು ಇಲ್ಲಿ ತಂದು ಹಾಕಿದ್ದೀನಿ ರೊಟೇಟ್ ಮಾಡಿ, ಅಷ್ಟೇ ಸಿಂಪಲ್. ಇವಾಗ ಒಂದು ಪ್ಲಸ್ ಅಲ್ಲಿ ಪ್ಲಸ್ ಇದೆ, ಇಲ್ಲಿ ವೈಟ್ ಆರೆಂಜ್ ಆಯ್ತು, ಇಲ್ಲಿ ವೈಟ್ ಬ್ಲೂ ಆಯ್ತು, ವೈಟ್ ರೆಡ್ ಆಯ್ತು. ಇವಾಗ ನನಗೆ ಗ್ರೇ ಮತ್ತು ಇದು ಇಲ್ಲಿ ವೈಟ್ ಬರ್ಬೇಕಲ್ಲ, ಮೊದಲು ಇಷ್ಟೇ ನೋಡು, ಪ್ಲಸ್ ಮಾರ್ಕ್ ಮಾಡಬೇಕು, ಇಲ್ಲಿ ಏನ್ ಬರಬೇಕು, ವೈಟ್ ಬರಬೇಕು. ಇಲ್ಲಿ ವೈಟ್ ಇದೆ ಅಲ್ಲ, ಇಲ್ಲಿಗೆ ವೈಟ್ ಬರಬೇಕು. ವೈಟ್ ಬರ್ಬೇಕಾದ್ರೆ ಇಲ್ಲಿ ವೈಟ್ ಬರಬೇಕು, ಇಲ್ಲಿ ಯಾವ್ದು ಬರ್ಬೇಕು ಅಂತ ನೋಡ್ಬೇಕು. ಇಲ್ಲಿ ಯಾವ ಕಲರ್ ಬರ್ಬೇಕು ಅಂತ ನೋಡುವುದು ಹೆಂಗೆ, ಇಲ್ಲಿ ಸೆಂಟರ್ ಪಾಯಿಂಟ್ ಇಲ್ಲಿದೆ, ಸೆಂಟರ್ ಕಲರ್ ಯಾವ್ದಿದೆ, ಗ್ರೇ. ಹಾಗಾದ್ರೆ ಇಲ್ಲಿ ಗ್ರೇ ಬರ್ಬೇಕು, ಇಲ್ಲಿ ಗ್ರೇ ಬರ್ಬೇಕು, ಇಲ್ಲಿ ವೈಟ್ ಬರ್ಬೇಕು. ಇದು ವೈಟ್ ಹೆಂಗೆ ನೀನು ಇದು ಮಾಡ್ತೀವಿ, ವೈಟ್ ಬರ್ಬೇಕಂತ ಯಾವ ತರ ನೋಡುದು, ಇದು ಸೆಂಟರ್ ಪಾಯಿಂಟ್ ಇಲ್ಲಿ ವೈಟ್ ಇದೆ, ಹಾಗಾಗಿ ಇಲ್ಲಿ ವೈಟ್ ಬರ್ಬೇಕು, ಇಲ್ಲಿ ವೈಟ್, ಇದು ಗ್ರೇ. ವೈಟ್ ಮತ್ತು ಗ್ರೇ ಎಲ್ಲಿದೆ ಅಂತ ನೋಡ್ಬೇಕು. ಕಲರ್ ನೀವು ಚೆಕ್ ಮಾಡಿ ಆಯ್ತು, ಇಲ್ಲಿ ಯಾವ ಫೇಸ್ ಬರ್ಬೇಕಂತ ಗೊತ್ತಾಯ್ತು, ವೈಟ್ ಮತ್ತು ಗ್ರೇ ಬರ್ಬೇಕಂತ ಗೊತ್ತಾಯ್ತು. ಹಾಗಾದ್ರೆ ವೈಟ್ ಮತ್ತು ಗ್ರೇ ಎಲ್ಲಿದೆ ಅಂತ ಹುಡುಕೋದು ಅಷ್ಟೇ. ವೈಟ್ ಮತ್ತು ಗ್ರೇ ಇಲ್ಲಿದೆ ನೋಡಿ, ವೈಟ್ ಗ್ರೇ ಇಲ್ಲಿದೆ ಅಂತ ಹುಡುಕೋದು, ಎಲ್ಲಿದೆ ಅಂತ ಜಸ್ಟ್ ಹುಡುಕೋದು. ವೈಟ್ ಇಲ್ಲಿ, ಗ್ರೇ ಇಲ್ಲಿ. ಹಾಗಾದ್ರೆ ಇಲ್ಲಿದೆ, ಎಲ್ಲಿಗೆ ಬರಬೇಕು, ಇಲ್ಲಿಗೆ ಬರ್ಬೇಕಲ್ಲಪ್ಪ. ಅದನ್ನ ಜಸ್ಟ್ ಇಲ್ಲಿ ಬರ್ಬೇಕಂತಂದ್ರೆ ಇಲ್ಲಿ ಜಸ್ಟ್ ರೊಟೇಟ್ ಮಾಡೋದು. ರೊಟೇಟ್ ಮಾಡಿದ್ಮೇಲೆ ಇಲ್ಲಿ ತರುವುದಲ್ಲ ಇದನ್ನ ಅಂತ ಇಲ್ಲಿ ತರೋದು, ಹಿಂಗೆ ತಂದ್ಬಿಡುದು ಅಷ್ಟೇ. ರೊಟೇಟ್ ಮಾಡಿ ತರಬೇಕು. ಇವಾಗ ಬಂದಿಲ್ಲ ಅಂತ ಟೆನ್ಷನ್ ತಗೋಬೇಕಾಗಿಲ್ಲ. ವೈಟ್ ಇಲ್ಲಿದೆ, ಗ್ರೇ ಇಲ್ಲಿದೆ, ವೈಟ್ ಇಲ್ಲಿದೆ, ಗ್ರೇ ಇಲ್ಲಿದೆ. ಪೀಸ್ ಇಲ್ಲಿಯ ಪೀಸ್ ಇಲ್ಲೇ ಬಂತು, ಇಲ್ಲಿ ಇರಬೇಕಾದ ಪೀಸು ಇಲ್ಲಿ ಬಂತು. ಹೆಂಗೆ ಹೇಳ್ತೀರಾ, ಇಲ್ಲಿ ಗ್ರೇ ಬೇಕಲ್ಲ, ಇಲ್ಲಿ ಗ್ರೇ ಬೇಕು, ಇಲ್ಲಿ ವೈಟ್ ಬೇಕು, ವೈಟ್ ಮತ್ತು ಗ್ರೇ. ಇಲ್ಲಿ ವೈಟ್ ಇಲ್ಲಿದೆ, ಗ್ರೇ ಇಲ್ಲಿದೆ, ವೈಟ್ ಮತ್ತು ಗ್ರೇ ಪೀಸ್ ಇಲ್ಲೇ ಇದೆ, ಆದ್ರೆ ಆ ಕಡೆ ಈ ಕಡೆ ಕಲರ್ ಆ ಕಡೆ ಈ ಕಡೆ ಆಗಿ ಕೂತಿದೆ. ಅದಕ್ಕೆ ಜಸ್ಟ್ ಅದನ್ನ ಪೊಸಿಷನ್ ಚೇಂಜ್ ಮಾಡೋಣ. ಜಸ್ಟ್ ಕೆಳಗೆ ತಗೊಂಡು ಬಂದು ಒಂದು ಆ ಕಡೆ ತಿರುಗಿಸಬಹುದು, ಇಲ್ವಾ ಈ ಕಡೆ ತಿರುಗಿಸಬಹುದು, ಎಲ್ಲಿ ತಿರುಗಿಸಬಹುದು. ಅವಾಗ ಹೇಳಿದ್ನಲ್ಲ, ಅವಾಗ ಒಂದು ಸಲ ಬಂತು ತಿರುಗಿಸ್ಬೇಕು. ಸರಿ, ಇವಾಗ ಇಲ್ಲಿ ಬಂತು, ನಾನು ಈ ಕಡೆ ತಿರುಗಿಸ್ತೇನೆ, ಓಕೆನಾ. ಅದನ್ನ ಆವಾಗ ನಾನು ಕೆಳಗೆ ತಂದಿಟ್ಟಿದ್ದೀನಲ್ಲ, ಅದನ್ನ ಚೇಂಜ್ ಮಾಡಬಾರ್ದು, ಅದನ್ನ ಅಲ್ಲೇ ತಂದಿಟ್ಟೆ ವೈಟ್ನ, ಇಲ್ಲಾಂದ್ರೆ ಇದೆಲ್ಲ ಮಾಡಿದ್ರೆ ವೇಸ್ಟ್ ಆಗುತ್ತಲ್ಲ, ಅದಕ್ಕೋಸ್ಕರ ಅಲ್ಲೇ ತಂದಿಟ್ಟೆ. ಇವಾಗ ಗ್ರೇ ಎಲ್ಲಿದೆ, ಇಲ್ಲಿತ್ತಲ್ಲ, ಅದನ್ನ ಮತ್ತೆ ಇಲ್ಲಿ ತಂದೆ ಇದಕ್ಕೆ ನೇರವಾಗಿ ಮಾಡಿದೆ, ಅದನ್ನ ಮೇಲೆ ತಗೊಂಡ್ಬಂದೆ. ಈಗ ಇಲ್ಲಿ ಹೋಗ್ಬೇಕಲ್ಲ, ಇಲ್ಲಿ ಅದಕ್ಕೆ ತಿರುಗಿಸ್ತೇನೆ ನೋಡಿ. ಇಲ್ಲಿ ಗ್ರೇಗೆ ಗ್ರೇ ಬಂತು, ಇಲ್ಲಿ ವೈಟ್ಗೆ ವೈಟ್ ಬಂತು, ಗ್ರೇ ಮತ್ತು ವೈಟ್ ಪಾಯಿಂಟ್ ಇಲ್ಲಿ ಬಂತು. ಇದು ಪ್ಲಸ್ ಮಾಡುವ ರೀತಿ. ಇದು ಸಿಂಪಲ್ ಆಗಿ ಎಲ್ಲರೂ ಇದೇ ತರ ಯೂಸ್ ಮಾಡುವುದು. ಇದಕ್ಕೆ ಫಾರ್ಮುಲಾ ಅದು ಏನಿದೆ, ಇವಾಗ ನಾನು ಹೇಳ್ಕೊಟ್ಟೆ ಅಲ್ಲ, ಅಷ್ಟೇ ಇರುವಂತದ್ದು. ಪ್ಲಸ್ ಮಾರ್ಕ್ ಫಸ್ಟ್ ಲೇಯರ್ನ ನಾವು ಮಾಡಬೇಕಾದ್ರೆ ಮೊದಲನೇದಾಗಿ ಪ್ಲಸ್ ಮಾಡಬೇಕು. ನಿಮ್ಗೆ ಈಗ ಇಷ್ಟು ಹೇಳಿದ ಐಡಿಯಾ ಗೊತ್ತಾಗಿಲ್ಲ ಅಂದ್ರೆ ಪದೇ ಪದೇ ಆ ವಿಡಿಯೋ ನೋಡಿ, ನಿಮ್ಗೆ ಅರ್ಥ ಆಗುತ್ತೆ. ಒಂದ್ಸಲ, 2 ಸಲ, 3ನೇ ಸಲ ಸಮಯದಲ್ಲಿ ಅದು ಅರ್ಥ ಆಗಿ ಹೋಗುತ್ತೆ ನಿಮ್ಗೆ. ನೆಕ್ಸ್ಟ್ ಈ ಪ್ಲಸ್ ಆದ ಮೇಲೆ ಈ ಎಡ್ಜ್ ನೋಡುವಂಥದ್ದು. ಈಗ ಎಡ್ಜ್ಗೆ ಮಾಡ್ಬೇಕಲ್ಲ, ಈ ಎಡ್ಜ್ಗೆ ಮಾಡುದು ಹೆಂಗೆ ಅಂತ ಹೇಳಿದ್ರೆ, ಮೊದಲು ಸಿಂಪಲ್ ಇದು ಇಲ್ಲಿ ಯಾವ ಪೀಸ್ ಬೇಕು ಅಂತ ಒಂದ್ಸಲ ಚೆಕ್ ಮಾಡುದು.
ಇಲ್ಲಿ ಯಾವ ಕಲರ್ ಬೇಕು ಎಂಬುದನ್ನು ಮೊದಲು ಚೆಕ್ ಮಾಡಬೇಕು. ಆಮೇಲೆ ಅದು ಎಲ್ಲಿದೆ ಅಂತ ಹುಡುಕ್ಬೇಕು. ಎಲ್ಲಿದೆ ಅಂತ ಹುಡುಕಿದ ಮೇಲೆ ಅಲ್ಲಿಗೆ ತರುವಂಥದ್ದು. ಎರಡೇ ಮೂರೇ ವಿಚಾರ ಇರುವಂಥದ್ದು. ಇಲ್ಲಿ ಯಾವ ಕಲರ್ನ ಪೀಸ್ ಬೇಕು ಅಂತ ಒಂದ್ಸಲ ಆಲೋಚನೆ ಮಾಡುವಂಥದ್ದು. ಅದು ಎಲ್ಲಿದೆ ಅಂತ ಹುಡುಕುವುದು. ಹುಡುಕಿದ ಮೇಲೆ ಅಲ್ಲಿ ತಕೊಂಡು ಬರುವಂತ ಪ್ರೊಸೀಜರ್. ಮೂರೇ ಸ್ಟೆಪ್ ಅಲ್ಲಿ ಒಂದೊಂದು ಕೆಲಸ ಮುಗಿತಿರುತ್ತೆ. ಸ್ವಲ್ಪ ಫಾಸ್ಟ್ ಆಗಿ ಮಾಡೋದು ನಮ್ಮ ಪ್ರಾಕ್ಟೀಸ್ ಮೇಲೆ ಹೋಗುತ್ತೆ ಅದು. ಓಕೆ, ಇವಾಗ ಈ ಗ್ರೇ ಇಲ್ಲಿ ಯಾವುದು ಸೆಂಟರ್ ಪಾಯಿಂಟ್, ಇಲ್ಲಿ ಗ್ರೇ ಇದೆ. ಹಾಗಾದ್ರೆ ಇಲ್ಲಿ ಯಾವ್ದು ಬರಬೇಕು? ಗ್ರೇ ಬರಬೇಕು. ಇಲ್ಲಿ ಸೆಂಟರ್ ಪಾಯಿಂಟ್ ಯಾವ್ದಿದೆ, ಯಾವ ಕಲರ್ ಇದೆ? ಆರೆಂಜ್ ಕಲರ್ ಇದೆ. ಹಾಗಾದ್ರೆ ಈ ಸೈಡ್ಗೆ ಆರೆಂಜ್ ಬರಬೇಕು. ಆರೆಂಜ್, ಇಲ್ಲಿ ಗ್ರೇ, ಇಲ್ಲಿ ಸೆಂಟರ್ ಯಾವ್ದಿದೆ? ವೈಟ್ ಇದೆ. ಹಾಗಾದ್ರೆ ಇಲ್ಲಿ ವೈಟ್ ಕಲರ್, ಆರೆಂಜ್ ಕಲರ್, ಗ್ರೇ ಕಲರ್. ಹಾಗಾದ್ರೆ ಅದು ಎಲ್ಲಿದೆ? ವೈಟ್ ಕಲರ್, ಆರೆಂಜ್ ಕಲರ್ ಮತ್ತೆ ಗ್ರೇ ಕಲರ್, ಮೂರು ಈ ತರ ಬರುತ್ತಲ್ಲ, ಮೂರು ಕಲರ್ ಈ ತರದ್ದು ಎಲ್ಲಿದೆ ಅಂತ ಹುಡುಕ್ಬೇಕು. ಇವಾಗ ಎಲ್ಲಿದೆ ಅಂದ್ರೆ ನೋಡಿ, ಇಲ್ಲೇ ಕಾಣ್ತಾ ಇದೆ. ಒಂದು ವೈಟ್ ಇದೆ, ಇಲ್ಲಿ ಮೇಲೆ ಗ್ರೇ ಇದೆ, ಕೆಳಗಡೆ ಇಲ್ಲಿ ಇದು ಗ್ರೇ, ಇದು ಆರೆಂಜ್. ಈ ಪೀಸು ಇಲ್ಲಿ ಹೋಗ್ಬೇಕು. ಒಂದು ಕೆಲವೊಮ್ಮೆ ಇಲ್ಲಿನೂ ಇರ್ಬೋದು. ಹಿಂಗೆ ನನಗೀಗ ಹಾಗೆ ಮಾಡ್ತಾ ಇಲ್ಲಿ ಬಂದು ಕೂತಿದೆ. ಅಥವಾ ಕೆಲವೊಮ್ಮೆ ಇಲ್ಲಿನ ಬರ್ಬೋದು. ಇಲ್ಲಿ ಬಂದ್ರೆ ಇಲ್ಲಿದ್ರೆ ಇಲ್ಲಿ ತಗೊಂಡ್ಬರ್ಬೇಕು. ಇಲ್ಲಿ ಆ ಪೀಸ್ ಎಲ್ಲಿ ಬೇಕು? ಇಲ್ಲಿಗೆ ಬೇಕಲ್ಲ, ಇದರ ನೇರಕ್ಕೆ ತಗೊಂಡ್ಬರ್ಬೇಕು. ಅಂದ್ರೆ ಇದನ್ನ ರೊಟೇಟ್ ಮಾಡಿ ಇದರ ನೇರಕ್ಕೆ ತಗೊಂಬಂದೆ. ಕರೆಕ್ಟ್ ಅಲ್ಲ? ಇದನ್ನ ತಗೊಂಬಂದು ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ, ಸಿಂಪಲ್ ಆಗಿರುವ ಒಂದು ಚಿಕ್ಕದಾದ ಆಲ್ಗೋರಿಥಮ್ ಇದೆ. ಆರ್ ಡಿ ಅಂತ. ಆರ್ ಅನ್ನ ಡೌನ್ ಮಾಡುವಂಥದ್ದು. ಇದು ರೈಟ್ ಸೈಡ್ ಅಲ್ಲ, ಆರ್ ಅಂದ್ರೆ ರೈಟ್ ಸೈಡ್ ಅನ್ನ ಡೌನ್ ಮಾಡುವಂಥದ್ದು. ಆರ್ ಡೌನ್ ಅನ್ನ ಈ ಕಡೆ ತಿರುಗಿಸುವಂಥದ್ದು. ಮತ್ತೆ ಆರ್ ಅನ್ನ ರೈಟ್ ಸೈಡ್ ಅನ್ನ ಮೇಲೆ ಮಾಡುವಂಥದ್ದು. ಮತ್ತೆ ಡಿ ಅನ್ನ ಡೌನ್ ಅನ್ನ ಈ ಕಡೆ ತಿರುಗಿಸುವಂಥದ್ದು. ಆವಾಗ ಇಲ್ಲಿ ಬಂತ ಅಂತ ನೋಡ್ಬೇಕು. ಇಲ್ಲಿ ಬಂತು, ವೈಟ್ ಇಲ್ಲಿತ್ತು, ಇಲ್ಲಿ ಗ್ರೇ ಬಂತು, ಇಲ್ಲಿ ಆರೆಂಜ್ ಬಂತು. ಕರೆಕ್ಟ್ ಆಯ್ತಲ್ಲ? ವೈಟ್ ಮೇಲೆ, ವೈಟ್ ಕಲರ್ ಸೆಂಟರ್ ಯಾವ್ದಿದೆ? ವೈಟ್ ಇದೆ. ಹಾಗಾದ್ರೆ ಇಲ್ಲಿ ವೈಟ್ ಬಂತು. ಇಲ್ಲಿ ಯಾವ ಸೆಂಟರ್ ಇದೆ? ಆರೆಂಜ್ ಕಲರ್. ಇಲ್ಲಿ ಆರೆಂಜ್ ಬಂತು. ಇಲ್ಲಿ ಯಾವುದಿದೆ? ಗ್ರೇ ಕಲರ್ ಇದೆ. ಗ್ರೇ ಕಲರ್ಗೆ ಯಾವುದು? ಇಲ್ಲಿ ಗ್ರೇ ಬಂತು. ಕರೆಕ್ಟ್ ಅಲ್ಲ? ಗ್ರೇ, ಆರೆಂಜ್, ವೈಟ್ ಕಲರ್ ಪೀಸ್ ಇಲ್ಲಿ ಆಯ್ತು. ಆರ್ ಡಿ ಅರ್ಥ ಆಯ್ತಲ್ಲ? ಆರ್ ಡಿ ರೂಲ್ಸ್ನ ಆಲ್ಗೋರಿಥಮ್ ಅಪ್ಲೈ ಮಾಡಿದ್ರೆ ಇಲ್ಲಿ ಬಂದು ಕೂರುತ್ತೆ. ಅದು ಒಂದಾಯ್ತು. ಇವಾಗ ನೆಕ್ಸ್ಟ್ ಇದು ಯಾವ ಕಲರ್ ಅಪ್ಪ ಅಂತ ನೋಡ್ಬೇಕು. ಈ ಎಡ್ಜ್ ಇದನ್ನು ನೋಡ್ಬೋದು, ಇದನ್ನು ನೋಡ್ಬೋದು. ಯಾವ್ದು ನಿಮ್ಗೆ ಯಾವ್ದು ಇಷ್ಟ ಫಸ್ಟಿಗೆ ಮನಸ್ಸು ಬರುತ್ತೆ ಅದರ ಮೇಲೆ ನೋಡಿದ್ರೆ ಆಯ್ತು. ಇವಾಗ ಇಲ್ಲಿ ಈ ಕಲರ್ದು ಯಾವುದು ಅಂತ ನೋಡ್ಬೇಕು. ಗ್ರೇ, ಇಲ್ಲಿ ಸೆಂಟರ್ ಗ್ರೇ ಇದೆ, ಗ್ರೇ ಬೇಕು. ಕರೆಕ್ಟಾ? ಈ ಕಡೆ ಗ್ರೇ ಬರಬೇಕು. ಈ ಕಡೆ ರೆಡ್ ಇದೆ, ಇಲ್ಲಿ ರೆಡ್ ಬರಬೇಕು. ಈ ಕಡೆ ವೈಟ್ ಇದೆ, ವೈಟ್ ಬರಬೇಕು. ವೈಟ್, ಗ್ರೇ, ರೆಡ್. ವೈಟ್, ಗ್ರೇ, ರೆಡ್ ಎಲ್ಲಿದೆ ಅಂತ ನೋಡ್ಬೇಕು. ವೈಟ್, ಗ್ರೇ, ರೆಡ್. ವೈಟ್, ಗ್ರೇ, ರೆಡ್ ಎಲ್ಲಿ? ವೈಟ್, ರೆಡ್, ಗ್ರೇ. ನೋಡಿ, ಮೇಲೇನೆ, ಇದರ ಮೇಲೇನೆ ಹೋಗಿ ಕುಂತಿದೆ. ಇಲ್ಲಿದೆ ವೈಟ್, ಗ್ರೇ, ರೆಡ್. ಕರೆಕ್ಟ್ ಅಲ್ಲ? ವೈಟ್ ಇದೆ, ಗ್ರೇ ಇದೆ, ರೆಡ್. ಈ ಪೀಸು ವೈಟ್, ಎಲ್ಲಿ ಹೋಗಿದೆ? ನಾನು ಯಾವ್ದ್ರದ್ದು ಹೇಳಿದ್ದು? ಇದು ವೈಟ್ ಇದೆ, ರೆಡ್ ಇದೆ, ಗ್ರೇ. ಎಲ್ಲಿ ಬರ್ಬೇಕಿದು? ಇಲ್ಲಿ ಬರಬೇಕು. ಕರೆಕ್ಟ್ ಅಲ್ಲ? ಇಲ್ಲಿ ವೈಟ್, ಗ್ರೇ. ಇದನ್ನ ಇಲ್ಲಿ ತಗೊಂಡ್ಬರುವಂಥದ್ದು. ಜಸ್ಟ್ ಪೊಸಿಷನ್ ಚೇಂಜ್ ಮಾಡಬೇಕು. ಇವಾಗ ಇದನ್ನು ಕೆಳಗಡೆ ತಗೊಂಬಂದೆ. ಕೆಳಗಡೆ ತಗೊಂಬಂದು ಪೊಸಿಷನ್ ಆ ಕಡೆ ತಗೊಂಬಂದೆ. ನಾನು ಇದನ್ನು ಆವಾಗ ಕೆಳಗಡೆಯಿಂದ ಮೇಲಿಂದ ಕೆಳಗೆ ತಗೊಂಬಂದಲ್ಲ, ಬಂದು ಇದನ್ನು ಮತ್ತೆ ಈ ಕಡೆ ತಿರುಗಿಸಿದೆ. ಇಲ್ಲಿ ಬಂತು, ಈ ಪೀಸ್ ಇಲ್ಲಿ ಬಂತು. ಬಟ್ ನಾನು ಆ ಕಡೆ ಇದನ್ನು ಮೇಲಿಂದ ಕೆಳಗೆ ತಗೊಂಡು ಬಂದಿದ್ದು ಹಾಳಾಗಬಾರ್ದಲ್ಲ, ಅದಕ್ಕಾಗಿ ಮತ್ತೆ ಅದನ್ನು ಮೇಲೆ ಇಟ್ಟೆ. ಓಕೆ, ಇವಾಗ ಈ ಗ್ರೇ, ರೆಡ್, ವೈಟ್ ಈ ಪೀಸ್ ಇಲ್ಲಿ ಬರಬೇಕಾದ ಪೀಸ್ ಇಲ್ಲಿ ಬಂತು, ಇದರ ಕೆಳಗಡೆ ಬಂತು. ಕೆಳಗಡೆ ತಂದ ಮೇಲೆ ಆಮೇಲೆ ನೀವು ಆರ್ ಡಿ ರೂಲ್ನ ಅಲ್ಗೋರಿಥಮ್ನ ಅಪ್ಲೈ ಮಾಡಬೇಕು. ಆರ್ ಡಿ ಅಂದ್ರೆ ಏನು? ಆರ್ ರೈಟ್ ಸೈಡ್ ಅನ್ನ ಕೆಳಗಡೆ, ಆರ್ ಡಿ ಡಿ ಬಂತ ನೋಡ್ಬೇಕು. ಇಲ್ಲ, ಇಲ್ಲಿ ವೈಟ್ ಬಂದಿಲ್ಲ. ಇನ್ನೊಂದ್ಸಲ ಅದನ್ನ ಅಪ್ಲೈ ಮಾಡುವಂಥದ್ದು. ಆರ್ ಡಿ ಬಂತ ನೋಡ್ಬೇಕು. ಬಂದಿಲ್ಲ ಅಂದ್ರೆ ಅದನ್ನು ಬಿಡುದಲ್ಲ. ಇನ್ನೊಂದ್ಸಲ ಆರ್ ಡಿನ ರೂಲ್ಸ್ನ ಫಾಲೋ ಮಾಡಬೇಕು. ಮತ್ತೆ ನಾನು ನಿಮಗೆ ಚೀಟಿಯಲ್ಲಿ ಅದು ಹಾಕಿ ತೋರಿಸ್ತೀನಿ. ಆರ್ ಡಿ ಯಾವ ತರ ಫಾರ್ಮುಲಾ ಹೆಂಗಿದೆ ಅಂತ ಬರೀ ತೋರಿಸ್ತೀನಿ. ಬಂದಿಲ್ಲಲ್ಲ, ಇನ್ನೊಂದ್ಸಲ ಆರ್ ಡಿ ಇಲ್ಲಿ ಬಂತಾಯ್ತು ನೋಡಿ.
ವೈಟ್, ಗ್ರೇ, ರೆಡ್. ಇಲ್ಲಿ ಅವಾಗ ಎಲ್ಲಿತ್ತು, ಎಲ್ಲೋ ಇತ್ತು, ಇಲ್ಲಿತ್ತು ಮೋಸ್ಟ್ಲಿ. ಇಲ್ಲಿದ್ದ ಪೀಸನ್ನು ನಾನು ಇಲ್ಲಿ ತಗೋ ಬಂದೆ. ಆಡಿ ಆಡಿ ಮೆಥಡ್ ಯೂಸ್ ಆಯಿತು, ಇಲ್ಲಿ ಬಂದಾಯ್ತು. ಇವಾಗ ನೆಕ್ಸ್ಟ್ ಇಲ್ಲಿ ಇಲ್ಲಿ ಯಾವುದನ್ನು ಹಾಕುವುದಂತ, ಇಲ್ಲಿ ಯಾವ ಪೀಸ್ ಬೇಕು, ವೈಟ್ ಬೇಕು. ವೈಟ್ ಇಲ್ಲಿ ಸೆಂಟರ್ ಪಾಯಿಂಟ್ ವೈಟ್ ಇದೆ ಅಲ್ಲ, ಇಲ್ಲಿ ವೈಟ್ ಬರಬೇಕು. ಓಕೆ, ವೈಟ್. ಆಮೇಲೆ ಇಲ್ಲಿ ಯಾವುದು, ರೆಡ್. ಇಲ್ಲಿ ರೆಡ್ ಬರಬೇಕು. ಇಲ್ಲಿ ಯಾವುದಿದೆ ಸೆಂಟರ್, ಬ್ಲೂ ಇದೆ. ಹಾಗಾದ್ರೆ ಇಲ್ಲಿ ಬ್ಲೂ ಬರಬೇಕು. ಬ್ಲೂ ಇಲ್ಲಿ, ರೆಡ್ ಇಲ್ಲಿ, ವೈಟ್ ಇಲ್ಲಿ. ಅದು ಎಲ್ಲಿದೆ ಅಂತ ಹುಡುಕೋದು. ಎಲ್ಲಿದೆ ಅಂದ್ರೆ ಇಲ್ಲೇ ಇದೆ, ಇಲ್ಲೇ ಇದೆ. ಆ ಕಡೆ ಈ ಕಡೆ ಕಲರ್ ಫ್ಲಿಪ್ ಆಗಿ ಕೂತಿದೆ. ಕಲರ್ ಎಲ್ಲಿ, ಯಾವ ಕಲರ್ ಬರ್ಬೇಕಂತ ಒಂದ್ಸಲ ಹುಡುಕುವುದು, ಎಲ್ಲಿದೆ ಅಂತ ಹುಡುಕ್ಬೇಕು. ಆಮೇಲೆ ಆಡಿ ಆಡಿನ ಅಪ್ಲೈ ಮಾಡುವುದು. 3 ಸ್ಟೆಪ್ ಅಲ್ಲಿ ಮುಗಿದು ಬಿಡುತ್ತೆ. ಇಲ್ಲಿದೆ, ಇವಾಗ ಆಡಿ ಆಡಿನ ಅಪ್ಲೈ ಮಾಡೋದು. ಬಂತ ನೋಡ್ಬೇಕು, ಬಂದಿಲ್ಲ, ಇನ್ನೂ ಬಂದಿಲ್ಲ, ಇಲ್ಲ, ಬಂತು. ವೈಟ್ ಬಂತ ಮೇಲೆ ರೆಡ್ ಇಲ್ಲಿ ಬಂತು, ಬ್ಲೂಗೆ ಬ್ಲೂ ಬಂತು. ಇದು ಕಂಪ್ಲೀಟ್ ಆಯ್ತು. ಓಕೆ, ಇವಾಗ ನೆಕ್ಸ್ಟ್ ನಾವೇನ್ ಮಾಡಬೇಕು, ಇದು ನೋಡಿ, ಆರೆಂಜ್. ಇಲ್ಲಿ ಆರೆಂಜ್ ಬರಬೇಕು, ಇಲ್ಲಿ ಆರೆಂಜ್ ಬರಬೇಕು, ಇಲ್ಲಿ ವೈಟ್ ಬರಬೇಕು, ಈ ಕಡೆ ಬ್ಲೂ ಬರಬೇಕು. ಬ್ಲೂ ಆರೆಂಜ್, ಬ್ಲೂ ಮತ್ತು ಆರೆಂಜ್ ಮತ್ತು ವೈಟ್, ವೈಟ್ ಬ್ಲೂ ಆರೆಂಜ್ ಎಲ್ಲಿದೆ, ಇಲ್ಲಿದೆ ನೋಡಿ. ಇಲ್ಲಿ ಬರಬೇಕಾದ ಈ ಪೀಸು, ಇಲ್ಲಿ ಬರಬೇಕಾದ ಪೀಸ್ ಎಲ್ಲಿದೆ ಅಂದ್ರೆ ಇಲ್ಲಿದೆ, ವೈಟ್ ಆರೆಂಜ್ ಬ್ಲೂ. ಇದನ್ನ, ಈ ಪೀಸನ್ನ ಇದರ ನೇರಕ್ಕೆ ತಗೊಂಡ್ಬರ್ಬೇಕು. ಫಸ್ಟ್ ಇದರ ನೇರಕ್ಕೆ ತಗೊಂಡ್ಬಂದು, ಅದರ ನೇರಕ್ಕೆ ಕೆಳಗಡೆ ಲಂಬವಾಗಿ ತಗೊಂಡ್ಬಂದು ಆಮೇಲೆ ಆಡಿ ಆಡಿ ರೂಲ್ಸ್ನ ಅಪ್ಲೈ ಮಾಡಬೇಕು. ಆರ್ ಡೌನು, ಡಿ ಈ ಕಡೆ, ಆರ್ ಡಿ. ಇವಾಗ ಬಂದಿಲ್ಲ, ಇಲ್ಲಿ ವೈಟ್ ಬಂದಿಲ್ಲ, ಇಲ್ಲಿ ಆರೆಂಜ್ ಬಂದಿಲ್ಲ, ಇದು ಬ್ಲೂ ಬಂದಿಲ್ಲ. ಮತ್ತೆ ಅಪ್ಲೈ ಮಾಡುವಂಥದ್ದು. ಆರ್ ಡಿ ಸೈಕಲ್ ಕಂಪ್ಲೀಟ್ ಮಾಡಬೇಕು. ಆರ್ ಮತ್ತು ಡಿ ಅಷ್ಟೇ ಅಪ್ಲೈ ಮಾಡೋದಲ್ಲ. ಮತ್ತೆ ಬಂದಿಲ್ಲ, ಕರೆಕ್ಟ್ ಅಲ್ಲ. ಇನ್ನೊಂದ್ಸಲ, ಇನ್ನೂ ಬಂದಿಲ್ಲ, ಇವಾಗ ಬಂತು. ಇಲ್ಲಿ ವೈಟ್ ಇದೆ, ಇಲ್ಲಿ ಬ್ಲೂ ಇದೆ, ಇಲ್ಲಿ ಆರೆಂಜ್ ಇದೆ. ಇವಾಗ ನಮ್ದು ಫಸ್ಟ್ ಲೇಯರ್ ಕಂಪ್ಲೀಟ್ ಆಯ್ತು. ಫಸ್ಟ್ ಲೇಯರ್ ಕಂಪ್ಲೀಟ್ ಆಯ್ತಾ ಅಂತ ಚೆಕ್ ಮಾಡೋದು ಹೆಂಗೆ, ಇಲ್ಲಿ ಆರೆಂಜ್ ಇದೆ, ಇಲ್ಲಿ ಸೆಂಟರ್ನು ಆರೆಂಜ್ ಇದೆ. ಓಕೆ, ಸೆಂಟರ್ ಕೂಡ ಆರೆಂಜ್ ಇರಬೇಕು. ಓಕೆ, ಕಂಪ್ಲೀಟ್ ಆಯ್ತು. ಇಲ್ಲಿ ಗ್ರೇ ಇದೆ, ಇಲ್ಲಿನೂ ಗ್ರೇ ಇದೆ. ಇಲ್ಲಿ ರೆಡ್ ಇದೆ, ಇಲ್ಲಿನೂ ರೆಡ್ ಇದೆ. ಇಲ್ಲಿ ಬ್ಲೂ ಇದೆ, ಇಲ್ಲಿ ಕೂಡ ಬ್ಲೂ ಇದೆ. ಕರೆಕ್ಟ್ ಆಯ್ತಾ. ಆಮೇಲೆ ಇಲ್ಲಿ ವೈಟ್ ಇದೆ, ಈ ಮೇಲ್ಮುಖವು ಕೂಡ ವೈಟ್ ಆಯ್ತು. ಇಲ್ಲಿಗೆ ನಮ್ಮ ಫಸ್ಟ್ ಲೇಯರ್ ಕಂಪ್ಲೀಟ್ ಆಯ್ತು. ಇವಾಗ ನಿಮಗೆ ಆರ್ ಡಿ ಮೆಥಡ್ ಫಾರ್ಮುಲಾ ಯಾವುದಂತ ಹೇಳಿದ್ರೆ, ಸಿಂಪಲ್ ಆಗಿ ಆರ್ ಡಿ ಫಾರ್ಮುಲಾ ಹೆಂಗಿರುತ್ತೆ ಅಂತ ಹೇಳಿದ್ರೆ, ಫಸ್ಟ್ ಆಲ್ಗಾರಿಥಮ್ ಹೀಗಿರುತ್ತೆ, ಆರ್ ಡಿ ಆರ್ ಡಿ, ಆರ್ ಡಿ ಈ ತರ ಆರ್ ಡಿ. ಇದನ್ನ ನಾವೇನ್ ಮಾಡಬೇಕು, ಡೌನ್, ಆರ್ ಅನ್ನ ಡೌನ್ ಮಾಡಬೇಕು, ಡಿ ಅನ್ನ ಈ ಕಡೆ ತಿರುಗಿಸ್ಬೇಕು, ಆರ್ ಅನ್ನ ಮತ್ತೆ ಅಪ್ ಮಾಡಬೇಕು, ಡಿ ಅನ್ನ ಮತ್ತೆ ಈ ಕಡೆ ತಿರುಗಿಸುವಂಥದ್ದು. ಅರ್ಥ ಆಯ್ತಲ್ಲ. ಹೈಲೈಟ್ ಮಾಡಿಕೊಡ್ತೀನಿ ನಿಮ್ಗೆ ನಾನು. ಇದು ಆರ್, ಇಷ್ಟೇ ಸಿಂಪಲ್ ಆಗಿ ಆರ್ ಡಿ ಫಸ್ಟ್ ಲೇಯರ್ ಮಾಡೋಕೆ ಇದು ಇಷ್ಟೇ ಒಂದು ಫಾರ್ಮುಲಾ ನಮಗೆ ಯೂಸ್ ಆಗುವಂಥದ್ದು. ಮತ್ತೆ ಯಾವ ಫಾರ್ಮುಲಾ ಕೂಡ ಬೇಕಾಗಿಲ್ಲ. ಫಸ್ಟ್ ಲೇಯರ್ಗೆ ಇದು ಇಷ್ಟೇ, ಆರ್ ಡಿ ಸಿಂಪಲ್ ಆಗಿ ಆರ್ ಡಿ ಅಂತ ನೆನ್ಪಿಟ್ಕೋಬಹುದು. ಓಕೆ, ಇಷ್ಟು ನಿಮ್ಗೆ ಅರ್ಥ ಆಯ್ತು ಅಂತ ನಾನು ತಿಳಿಸ್ತೇನೆ. ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಜೈ ಹಿಂದ್.